ಇತ್ತೀಚಿನ ಸಂಚಿಕೆಗಳನ್ನು ಜಾಹೀರಾತಿನ ಕಿರಿಕಿರಿ ಇಲ್ಲದೆ ನೋಡಿ. ಎಕ್ಸ್ಕ್ಯೂಸ್ ಮೀ ಇನ್ಸ್ಪೆಕ್ಟರ್, ಕ್ರಾಸ್ ಚೆಕ್ ಮಾಡಬೇಕು ಅನ್ಕೊಂಡ್ರೆ ಡಿಕ್ಕಿಲ್ ಹೋಗಿ ಚೆಕ್ ಮಾಡ್ಕೊಳ್ಳಿ. ಇಲ್ಲ ಅಂದ್ರೆ ಡ್ರೈವರ್ ಹತ್ರ ಲೈಸೆನ್ಸು, ವೆಹಿಕಲ್ ರಿಜಿಸ್ಟ್ರೇಷನ್ ಸರ್ಟಿಫಿಕೇಟ್, ಇನ್ಶೂರೆನ್ಸು ಇದೆಲ್ಲ ಇದೆಯಲ್ವ ಅಂತ ಚೆಕ್ ಮಾಡ್ಕೊಳ್ಳಿ. ನಮ್ಮನ್ನು ಬಿಡಿ, ಟೈಮ್ ಆಗ್ತಿದೆ. ಬಹಳ ಕೋಪದಲ್ಲಿದ್ದಾರೆ ವಲ್ಲಭ್ ಸರ್. ಇಟ್ಸ್ ಆಲ್ ರೈಟ್. ಲೈಸೆನ್ಸ್ ತೋರಿಸು. ಆಲ್ ದಿ ಬೆಸ್ಟ್. ಡ್ರೈವರ್ ಏನು ಇಂಟರ್ವ್ಯೂಗೆ ಹೋಗ್ತಾ ಇಲ್ಲ ಇನ್ಸ್ಪೆಕ್ಟರ್. ನಿಮ್ಮ ಜೊತೆ ದೇವರು ಬಂದರು ಒಳ್ಳೇದಾಗ್ಲಿ ಅಂತ ಶುಭ ಕೋರ್ತೀನಿ. ಒಳ್ಳೇದು. ಡ್ರೈವರ್ ನೀನು ಹೊರಡು. ಹೊರಡಿ. ಥ್ಯಾಂಕ್ ಯು ಸರ್. ಪರ್ಸನಲ್ ವೆಹಿಕಲ್ ಇದ್ರೂ ಪ್ರೈವೇಟ್ ಗಾಡೀಲಿ ಹೋಗ್ತಾ ಇದ್ದಾರೆ. ವಿಶಾಲ್ ಅವ್ರನ್ನ ಡ್ರೈವರ್ ಅಂತಿದ್ದಾರೆ ಅಂದರೆ ಒಬ್ರಿಗೊಬ್ರು ಗೊತ್ತಿಲ್ದಿರೋ ಹಾಗೆ ಏನೋ ಮಾಡಕ್ಕೆ ಹೋಗ್ತಾ ಇದ್ದಾರೆ. ಕಾಫಿ ಹೇಗಿದೆ? ಹಾಟ್ ಆಗಿದೆ ಲೈಟ್ ಹೌಸ್. ಅಯ್ಯೋ ಹಾಗಲ್ಲ ರೀ, ಆ ವಿಚಾರಕ್ಕೆ ಬಂದ್ರೆ ನೀವು ಕೂಡ ಹಾಟ್ ಆಗಿದ್ದೀರಾ ಅಲ್ವಾ? ಹೀಗೆ ಮಾತಾಡ್ಕೊಂಡು ನೈಸ್ ಮಾಡೋದು ಬಿಟ್ಟು ನಿಂಗೆ ಏನ್ ಬೇಕು ಹೇಳು. ನೀವಿಬ್ರು ಆಮೇಲೆ ರೊಮ್ಯಾನ್ಸ್ ಮಾಡಿ, ಮೊದ್ಲು ನನ್ ಮಗ್ಳೆಲ್ಲಿದ್ದಾಳೆ ಅಂತ ಹೇಳಿ. ಮಗು ಆರಾಮಾಗೇ ಇದೆಯಮ್ಮ. ಹೇಗಿದೆ ಅಂತ ಕೇಳಿಲ್ಲ ಚಿಕ್ಕಪ್ಪ. ಯಾಕೆ ಹಾಗೆ ಮುಖ ಸಿಂಡ್ರಿಸ್ಕೋತ್ಯಾ? ಮಗುನೆಲ್ಲಾದ್ರೂ ಕಾಗೆ ಎತ್ಕೊಂಡು ಹೋಗತ್ತಾ? ಹೌದು, ನನ್ ಗಂಡನ್ ಯಾಕೆ ಕೇಳ್ತಾ ಇದ್ಯಾ? ಅಡ್ರೆಸ್ ಹೇಳೋ ಪೋಸ್ಟ್ ಮ್ಯಾನ್ ಅನ್ಕೊಂಡಿದ್ಯಾ? ಸೂಪರ್ ಮ್ಯಾನ್ ನನ್ ಗಂಡ. ಪ್ರಶ್ನೆಗೆ ಉತ್ತರ ಕೊಟ್ಟು ಜೆಂಟಲ್ಮನ್ ಅನ್ಸ್ಕೊಳ್ಳಿ ಸಾಕು. ಲೈಟ್ ಹೌಸ್ ಇದನ್ನ ಇಟ್ಕೋ. ನೋಡು ಸುಮ್ಮನಮ್ಮ, ನಿನ್ ಮಗು ಯಾರ ಹತ್ರ ಸುಖವಾಗಿ ಕ್ಷೇಮವಾಗಿ ನೆಮ್ಮದಿಯಾಗಿರುತ್ತೋ ಅವರ ಹತ್ರನೇ ಇದೆ. ಇದಕ್ಕಿಂತ ನಿಂಗೆ ಏನ್ ಬೇಕಮ್ಮ? ಅಂದ್ರೆ ನಮ್ಮ ಅಕ್ಕನ ಹತ್ರ ಇದ್ಯಾ? ಯಾ ಹೋಗಿ ಆ ಕಡೆ. ಅಯ್ಯೋ 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 ಅಯ್ಯೋ, ನನ್ ಗಂಡನ್ ತಳ್ಬಿಟ್ಲು ಇವಳು. ಮಾವ, ಅಯ್ಯೋ ನನ್ಗಿರೋದು ಒಬ್ನೇ ಗಂಡ ಕಡೆ. ಹೇ, ಬುದ್ಧಿ ಇಲ್ವ ನಿಂಗೆ? ಮಾವನಕ್ಕೆ ನುಗ್ದೆ? ಸುಮ್ನೆ ಹೀಗಂದೆ ಅಷ್ಟೇ. ನೀನಿಷ್ಟು ನಾಜೂಕಾಗಿ ನೂಕ್ಲಿಲ್ವೇ? ಈ ಫೋರ್ಸ್ ಅಲ್ಲಿ ನೂಕ್ತೆ ಅಷ್ಟೇ. ನನ್ ಯಾಕೆ ತಳ್ತೀರಾ ಚಿಕ್ಕಮ್ಮ? ನನ್ ಗಂಡಂಗ್ ನೀನೇನ್ ಮಾಡಿದ್ಯೋ ನಾನು ಅದನ್ನೇ ಮಾಡ್ದೆ. ಸರಿ, ಮುಯ್ಯಿಗೆ ಮುಯ್ಯಿ ಒಳಗೆ ಹೋಗ್ರಿ. ನನ್ ಮಗಳನ್ನ ನೈನಿ ಅಕ್ಕಂಗ್ ಯಾಕೆ ಕೊಟ್ರು ಅಂತ ಹೇಳಕ್ ಹೇಳಿ. ನನಗೆ ಅರ್ಥ ಆಗ್ತಿಲ್ಲ ಮಾವ.
ಏನಾಯ್ತು? ಕೆಲ್ಸ ಇದೆ, 1 ಗಂಟೆಯಲ್ಲಿ ಬರ್ತೀನಿ ಅಂತ ನೈನಮ್ಮ ಗಾನವಿನ ಕರ್ಕೊಂಡು ಆಚೆ ಹೋಗಿದ್ದಾಳೆ. ಅದಕ್ಕೇನೆ ಸುಮನಮ್ಮ ನನ್ನನ್ನು ತಳ್ಳಿದ್ದು. ನನ್ ಮಗುನ್ ಕರ್ಕೊಂಡು ಆಚೆ ಹೋದ್ಲಾ? ಎಲ್ಲಕ್ ಹೋದ್ಲು? ಏನ್ ಮಾಡ್ಸದೆ ಕರ್ಕೊಂಡು ಹೋದ್ಲು? ಏ ಯಾಕೆ ಕಿರಿಸ್ತೀಯ? ಅದಕ್ಕೆ ಏನು ಮಾಡಿಸ್ತಾರೆ? ಮಾಡಿಸ್ತಾಳೆ. ಏನೋ ಒಂದ್ ಮಾಡಿಸ್ಬಿಡ್ತಾಳೆ. ಅವಳಗ್ ಮಗು ಇಲ್ಲ ಅಂತ ನನಗೂ ಮಗು ಇಲ್ದರ ತರ ಮಾಡ್ತಾಳೆ. ಮುಚ್ಚ ಬಾಯ್ನ. ವಿಕ್ರಾಂತ, ಅವಳೇನಂದು ಕೇಳಿಸ್ಕೊಂಡ್ರ ಮಾವ? ಹೀಗೆ ಅಂತೀನಿ, ಇದಕ್ಕಿಂತ ಜೋರಾಗಿ ಕೂಗ್ತೀನಿ. ನನ್ ಮಗು ನನ್ನಿಂದ ದೂರ ಮಾಡೋರು ಯಾರೇ ಆದ್ರೂ ನಾನು ಸುಮ್ಮನೆ ಬಿಡಲ್ಲ. ಹಲ್ಲು ಉದುರಿಸ್ಬಿಡ್ತೀನಿ. ವಿಕ್ಕಿ, ಯಾಕೆಷ್ಟು ಆವೇಶ? ಏನು ಅಂದ್ರೆ ನಿಮ್ಮ ಅಳಿಯನ್ನ ಹೊರ ಕರ್ಕೊಂಡು ಹೋಗಿ. ವಿಕ್ರಾಂತ ನಡಿ ನಡಿ, ವಿಕ್ರಾಂತ ನಡಿ. ಏ ಸುಮನ, ನನ್ನ ಗಂಡನಿಗೆ ನಾನು ಏನು ಮಾಡಿದ್ರು ಅಥವಾ ನಿನಗೇನಾದ್ರೂ ಮಾಡಿದ್ರು ಅದನ್ನ ಸರಿ ಮಾಡ್ಕೋಬೋದೆ. ಆದ್ರೆ ಮನ್ಸು ಒಡೆದು ಹೋಗೋ ಆಗ ಮಾತಾಡಿದ್ರೆ ಸಂಬಂಧಗಳು ಕೂಡ ಒಡೆದು ಹೋಗತ್ತೆ. ಹುಷಾರ್. ಸ್ವಾಮೀಜಿ, ಗಾನವಿಗೆ ಜ್ವರ ಬಂದಿದೆ, ಆಸ್ಪತ್ರೆ ಕರ್ಕೊಂಡು ಹೋದ್ರೆ ಆ ಟೆಸ್ಟು ಈ ಟೆಸ್ಟು ಅಂತ ಹೇಳಿ ಹಸುಗೋಸ್ಗೆ ಸೂಜಿ ಚುಚ್ಚಿ ರಕ್ತ ತೆಗಿತಾರೆ. ಅದನ್ನ ನೋಡೋಕ್ಕಾಗಲ್ಲ. ಹಾಗೆ ಮಾಡೋದಕ್ಕೆ ನಾನು ಬಿಡಲ್ಲ ಕೂಡ. ಅದಕ್ಕೆ ನಿಮ್ಮ ಹತ್ರ ಕರ್ಕೊಂಡು ಬಂದಿದ್ದೀನಿ. ಯಾವ ವೈದ್ಯನಾದರೂ ಸರಿ, ಮಾನವ ರೂಪದಲ್ಲಿರೋ ಭಗವಂತ ನಮ್ಮ ಪರೀಕ್ಷೆ ಮಾಡೋ ವಿಧಾನ ಬೇರೆದಿರಬಹುದು, ಫಲಿತಾಂಶ ಒಂದೇ. ಆದ್ರೂ ಸರಿ, ಅಮ್ಮನವ್ರ ಮೇಲೆ ಭಾರ ಹಾಕಿ ಇಲ್ಲಿವರೆಗೂ ಬಂದಿದ್ದೀನಿ. ಗಾನವಿಗೆ ಜ್ವರ ಹೋಗೋ ಹಾಗೆ ಮಾಡಿ. ಆಧ್ಯಾತ್ಮದ ಶಕ್ತಿ ಮೇಲೆ ನಿನಗೆ ನಂಬಿಕೆ ಇರಬಹುದು, ನಿನ್ನ ಸಹೋದರಿಗಿದೆಯಾ? ಅವಳು ನಂಬದೆ ಹೋಗ್ಲಿ. ಮಗು ಹುಷಾರಾಗೋದು ಮುಖ್ಯ ಅಲ್ವಾ? ಒಳ್ಳೇದು ಬಯಸಿ ಮಾತಾಡ್ತಿರುವಾಗ ಅಡ್ಡ ಮಾತಾಡೋದು ಬೇಕಾಗಿಲ್ಲ. ನಾನು ತಾಯ್ತನ ಕಟ್ತೀನಿ, ಜ್ವರ ಕಡಿಮೆ ಆಗುತ್ತೆ. ಆಯ್ತು ಸ್ವಾಮೀಜಿ. ಅದು ಬಂಗಾರದ ತಾಯ್ತ. ಸಾಧುಗಳ ಹತ್ರ ಬಂಗಾರ ಹೇಗಿರೋಕ್ ಸಾಧ್ಯ ಅಂತ ಆಶ್ಚರ್ಯ ಪಡ್ತಾ ಇದೆಯಾ ನಯನಿ? ಈ ಹಸುಗೂಸಿನ ಕ್ಷೇಮಕ್ಕಾಗಿ ನಿನ್ನ ತಂಗಿ ಸುಮನ ನಾನು ಯಾವ ತಾಯ್ತ ಕಟ್ಟಿದ್ರೂ ಅದನ್ನ ತೆಗೆದು ಬಿಸಾಕ್ತಾಳೆ. ಅದೇ ಬಂಗಾರದ ತಾಯ್ತ ಆದ್ರೆ ಬೆಲೆ ಬಾಳೋದಲ್ವಾ ಅಂತ ಹಾಗೆ ಬಿಡ್ತಾಳೆ. ಅರ್ಥ ಆಯ್ತು ಸ್ವಾಮೀಜಿ. ಮಹಾನ್ ಭಾವರಾಗಿರೋದ್ರಿಂದ ಮುಂದಾಲೋಚನೆಯಿಂದ ಹೀಗೆ ಮಾಡಿದ್ದೀರಾ. ಈಗ ಮಗುಗೆ ಹಾಲು ಕೊಡಮ್ಮ. ಜ್ವರ ಕಾಲಕ್ರಮೇಣ ಕಮ್ಮಿ ಆಗುತ್ತೆ. ಆಯ್ತು ಸ್ವಾಮೀಜಿ. ಸ್ವಾಮೀಜಿ, ಗಾನವಿಗೆ ಜ್ವರ ಬಂದಿದೆ ಅನ್ನೋ ಗಾಬರಿಲಿ ನಿಮಗೊಂದು ಮುಖ್ಯವಾದ ವಿಷಯ ಹೇಳೋದನ್ನೇ ಮರ್ತ್ಬಿಟ್ಟೆ. ಹೇಳಮ್ಮ. ನನಗೆ ಒಂದಲ್ಲ 2 ಮಕ್ಕಳು ಹುಟ್ಟಿವೆ.
ಅವಳಿ ಮಕ್ಕಳಲ್ಲಿ ಒಂದು ಹುಟ್ಟುತ್ತಾನೆ ಕಣ್ಮುಚ್ಚಿದ್ರು ಇನ್ನೊಂದು ಮಗು ಬದುಕೇ ಇದೆ. ನೀವು ಹೇಳಿದ ಮಾತೇ ನಿಜ ಆಯಿತು. ನನ್ನ ಮಗು ಬದುಕಿದೆ. ಹೇಳಿ ಸ್ವಾಮೀಜಿ, ನನ್ನ ಮಗಳು ಎಲ್ಲಿದ್ದಾಳೆ? ನಿನ್ನ ಹತ್ರನೇ ಇದೆಯಲ್ಲ ನೈನಿ. ಇಲ್ಲೇ ನಿಲ್ಲಿಸ್ಬಿಡು. ಹತ್ತು ನಿಮಿಷದಲ್ಲಿ ಬರ್ತೀವಿ, ವೆಯ್ಟ್ ಮಾಡು. ಓಕೆ ಮ್ಯಾಮ್. ಇಳಿ. ಡ್ರೈವರ್ಗೆ ಕೊಬ್ಬು ಜಾಸ್ತಿ ಅನ್ಸುತ್ತೆ. ಏನಾಯ್ತು ಸಖಿ? ನಾವ್ ಇಳಿಲಿ ಅಂತ ಬಂದು ಡೋರ್ ತೆಗಿಬೇಕು ತಾನೆ. ಸೆಲ್ಫ್ ರೆಸ್ಪೆಕ್ಟ್ ಇರೋರು ಹಾಗೆ ಮಾಡಲ್ಲ. ಆಫ್ಟರ್ ಆಲ್ ಡ್ರೈವರ್ ಆಂಟಿ. ಹಲೋ, ನಿಧಾನವಾಗಿ ಮಾತಾಡು. ಅವ್ನು ಕೇಳಿಸ್ಕೊಂಡ್ರೆ ನಾವ್ ಈ ಕಡೆ ಹೋಗ್ತಿದ್ದಾಗೆ ವಾಪಸ್ ಹೊಟ್ಟೋಗ್ತಾನೆ. ನಿಜಾನೇ, ಈ ಏರಿಯಾಗೆ ಯಾವ ಕ್ಯಾಬು ಬರಲ್ಲ. ನಡೀತೀಯ ಅಂದ್ರೆ ಹೇಳು. ಬೇಡ ಬಿಡಿ ಆಂಟಿ, ಲೆಟ್ಸ್ ಮೂವ್. ಎಲ್ಲಿ ಹೋಗ್ಬೇಕು, ಹೇಗೆ ಹೋಗ್ಬೇಕು ಅಂತ ಮಾಮು ಗೊತ್ತಿದೆ. ಸರಿ, ಫಾಲೋ ಮೀ. ಈಗ ಅವ್ರನ್ನ ಭೇಟಿ ಮಾಡಿ ಏನು ಮಾಡಕ್ಕೆ ಹೊರಟಿದ್ದಾರೆ ಇವರು? ಹೇಗಾದರೂ ಮಾಡಿ ನಾನು ಅದನ್ನು ತಿಳ್ಕೋಬೇಕು. ಸ್ವಾಮೀಜಿ, ಏನ್ ನೀವು ಹೇಳ್ತಿರೋದು? ನಾನು ಕೇಳ್ತಿರೋದು ನನ್ನ ಮಗಳ ಬಗ್ಗೆ. ಹೌದು. ಮತ್ತೆ ನೀವು ನನ್ನ ಮಗಳು ನನ್ನ ಹತ್ರ ಇದ್ದಾಳೆ ಅಂತಿದ್ದೀರಲ್ಲ? ಮಗು ಹಾಲು ಕೊಡೋದು ಯಾರು? ತಾಯಿ. ತಾಯಿ. ಇದಕ್ಕಿಂತ ಉತ್ತರ ಬೇಕಾ ನಿನಗೆ? ಸ್ವಾಮೀಜಿ, ಹಾಲು ಕೊಟ್ಟಿದ ಮಾತ್ರಕ್ಕೆ ನಾನು ಶಾಸ್ತ್ರಿಗಳ ಮೊಮ್ಮಗಳು ಗಾಯತ್ರಿಗಾಗ್ಲಿ ನನ್ನ ತಂಗಿ ಮಗಳು ಗಾನವಿಗಾಗ್ಲಿ ಹೆತ್ತ ತಾಯಿ ಆಗಕ್ಕಾಗಲ್ಲ ಅಲ್ವಾ? ನಾನು ಕೇಳ್ತಾ ಇರೋದು ಹುಟ್ಟತಾನೆ ಕಳೆದು ಹೋಗಿರೋ ನನ್ನ ಮಗಳ ಬಗ್ಗೆ. ಕಳೆದು ಹೋಗಿರೋದ್ರಲ್ಲಿ ಎರಡು ವಿಧ. ಒಂದು ಕಣ್ಮರೆ ಮಾಡೋದು, ಎರಡನೇದು ಎತ್ಕೊಂಡು ಹೋಗೋದು. ಅದೆಲ್ಲ ನನಗೆ ಗೊತ್ತಿಲ್ಲ ಸ್ವಾಮೀಜಿ. ನನಗೆ ಬೇಕಾಗಿರೋದು ನಮ್ಮ ಅತ್ತೆ ಗಾಯತ್ರಿ ಅಮ್ಮೋರು ನನ್ನ ಹೊಟ್ಟೆಲ್ ಹುಟ್ಟಿ ನನ್ನ ಮಡ್ಲು ಸೇರೋದು. ಆ ಮಗು ಬಗ್ಗೆ ನಾನು ಕೇಳ್ತಾ ಇರೋದು. ಇನ್ನೊಂದು ಮಗು ಆಯುಷ್ಯ ಇಲ್ಲದೆ ಅಮ್ಮನವ್ರ ಪಾದ ಸೇರ್ಕೊಂಡ್ಬಿಟ್ಲು. ಗಾಯತ್ರಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ಹೇಳಿ. ನಿನ್ನ ಆಸೆ, ಪ್ರಯತ್ನ, ಫಲಿತಾಂಶ ಎಲ್ಲ ನಿನ್ಸುತ್ತಾ ಇದೆಯಮ್ಮ. ಆದ್ರೆ ನಿನಗದು ಕಾಣಿಸ್ತಾ ಇಲ್ಲ. ಹಾಗನ್ನೋದಕ್ಕೆ ಬದಲು ನಿನ್ನ ಸುತ್ತ ಇರೋ ಪರಿಸ್ಥಿತಿನೇ
ಅದನ್ನ ನಿನ್ನ ಕೈಯಲ್ಲಿ ಗುರುತು ಹಿಡಿದಿರೋ ಹಾಗೆ ಮಾಡಿಸ್ತಿರೋದು. ಅಮ್ಮನವ್ರ ಲೀಲೆನ ಅರ್ಥ ಮಾಡ್ಕೊಳಕ್ಕಾಗ್ದಿರೋ ಅಜ್ಞಾನಿ ಅನ್ಕೊಳ್ಳಿ. ದಾರಿ ತೋರಿಸಿ ಸ್ವಾಮೀಜಿ. ನನ್ನ ಮಗು ಎಲ್ಲಿದ್ದಾಳೆ ಅಂತ ಕಣ್ಣು ಹಿಡಿಯಕ್ಕೆ ಸಹಾಯ ಮಾಡಿ. ಇದನ್ ಮೀರಿ ನಾನು ಏನು ಬೇಡ್ಕೊಳ್ಳಲ್ಲ. ತೆಗೆದು ನೋಡೋಣ ಏನಿ. ನಾಗಮ್ಮನ ಹಾರ ಅದು. ನಾಳೆ ನಾಗರ ಚೌತಿ ಪೂಜೆನ ಮಾಡು. ಹೊತ್ತದೊಳಗೆ ಹಾಲು ಹುಯ್ದ ಮೇಲೆ ಈ ನಾಗಮಣಿಯಿಂದ ಕಾಂತಿ ಹುಟ್ಟುತ್ತೆ. ಅದು ಪ್ರಹರಿಸೋ ದಿಕ್ಕಿನಲ್ಲಿ ಅಲ್ಲಿ ನಿನಗೆ ನಿನ್ನ ಮಗು ಸಿಗುತ್ತೆ. ಇದು ಒಂದೇ ಒಂದ್ಸಲ ಮಾತ್ರ ಉಪಯೋಗಕ್ಕೆ ಬರೋದು. ಸಂತೋಷ ಸ್ವಾಮೀಜಿ. ನಿಮ್ ಋಣನ ಈ ಜನ್ಮದಲ್ಲಿ ತೀರ್ಸಕ್ಕಾಗಲ್ಲ. ನನ್ ಮಗು, ನನ್ನ ಅತ್ತೆ ಗಾಯತ್ರಿ ಅಮ್ಮವ್ರು ಎಲ್ಲಿದ್ದಾರೆ ಅಂತ ತೋರ್ಸಿದ್ರೆ ಅದಕ್ಕಿಂತ ಆನಂದ, ಅದೃಷ್ಟ ಏನಿದೆ ನನ್ಗೆ? ಆನಂದದಿಂದ ಯೋಚನೆ ಮಾಡೋದ್ರಲ್ಲಿ ತಡಬಡಾಯಿಸ್ತೀಯ ನಯನಿ. ಎಚ್ಚರಿಕೆಯಿಂದ ಗಮನಿಸು. ಅದು ನಿನ್ನ ಮಗುನ, ನಿನ್ನ ಅತ್ತೆನ? ಇಬ್ರು ಒಬ್ರೇ ಅಲ್ವಾ ಸ್ವಾಮೀಜಿ? ಒಂದು ಎರಡಾದ್ರೆ ಆ ಎರಡರಲ್ಲಿ ಒಂದು ಬೇರೆ, ಮತ್ತೊಂದು ಬೇರೆ. ಯೋಚನೆ ಮಾಡಿ ನಿರ್ಧಾರ ತಗೋ. ಶುಭಂ ಭೂಯಾತ್. ಯಾರು ಅನ್ಕೊಂಡ್ರಿ? ನಿಮ್ಮನ್ನು ಗುರುತು ಹಿಡಿಯಕ್ಕಾಗ್ದೆ ಇಲ್ಲಿ ತನಕ ಬಂದಿರೋ ನಿಮ್ಮ ತಿಲೋತ್ತಮ ಮಾಮ ಅನ್ಕೊಂಡ್ರ? ಏನ್ ನಡೀತಿದೆ ಅಂತ ಹೇಳಿ ವಿಶಾಲ್ ಅವರೇ. ಮಾರಣ ಸ್ವಾಮಿ.
ನನ್ನ ಮಗ ವಲ್ಲಭ. ಇವಳು ಸಖಿ, ಗೊತ್ತಿರೋ ಹುಡುಗಿ. ದೂರದ ಸಂಬಂಧಿ ಅಂತ ಹೇಳಿ ಆಂಟಿ. ಸಂಬಂಧಿಕರೆಲ್ಲ ದೂರ ಆಗೋಗ್ತಾರೆ, ನಮಗೆ ಹತ್ರ ಇರೋ ಸಂಬಂಧ ಸಾವು ಒಂದೇ.